ನಮಸ್ಕಾರ, ನಾನು ಶ್ಯಾಮ್ ಸುಂದರ್. ಸ್ನೇಹಿತರೆ, ಕಳೆದ ಶುಕ್ರವಾರ ಸೆಪ್ಟೆಂಬರ್ 2ನೇ ತಾರೀಕು ಬಂದಿತ್ತು. ನೀವೆಲ್ಲ ಬಂದಿದ್ದ ದಿವಸ ಏನು ಕಷ್ಟ ಬಿದ್ದರು, ಸುಖ ಬಿದ್ದರು, ಎಂಜಾಯ್ ಮಾಡಿದ್ರು, ಅದು ನಿಮಗೆ ಬಿಸ್ನೆಸ್ಸಿಗೆ ಲಾಸ್ ಆಯಿತು, ಏನಾಯಿತು ನನಗೆ ಗೊತ್ತಿಲ್ಲ. ಮತ್ತು ಈ 9ನೇ ತಾರೀಕು ಅಂದರೆ ನೆಕ್ಸ್ಟ್ ನಾಳೆಲ್ಲ ನಾಡಿದ್ದು ಕೂಡ ಫ್ರೈಡೇ ಮತ್ತು ಇನ್ನೊಂದು ಬಂದು ಬರ್ತಾಯಿದೆ, ಈ ಸಲ ಕರ್ನಾಟಕ ಬಂದು. ಮತ್ತು ಸೆಪ್ಟೆಂಬರ್ 16ನೇ ತಾರೀಕು ಅವತ್ತು ಶುಕ್ರವಾರ, ಅವತ್ತು ಯಾವ್ದಾರೋ ಬಂದು ಬರುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಬಟ್ ನಾವೆಲ್ಲ ಅದಕ್ಕೆ ಸಿದ್ಧರಿರೋಣ, ಯಾಕೆಂದರೆ ನಮಗೆ ಸಿದ್ಧರು ಇದ್ದು ಅಭ್ಯಾಸ ಆಗೋಗ್ಬಿಟ್ಟಿದೆ. ನೋಡಿ, ಈ ಪ್ರಪಂಚದಲ್ಲಿ ಬೇಕಷ್ಟು ದೇಶಗಳಿದೆ. ಒಂದೊಂದು ದೇಶದಲ್ಲಿ ಒಂದೊಂದು ಕಾನೂನು, ಒಂದೊಂದು ದೇಶದಲ್ಲಿ ಒಂದು ರೀತಿ ರಿವಾಜು ಇರುತ್ತೆ. ಕೆಲವು ದೇಶದಲ್ಲಿ, ಬಡ ದೇಶಗಳಲ್ಲಿ ವಾರಕ್ಕೆ 8 ದಿವಸನೂ ಕೆಲಸ ಮಾಡ್ತಾರೆ, ಕೆಲವರು 7 ದಿವಸ ಕೆಲಸ ಮಾಡ್ತಾರೆ, ಕೆಲವು 6 ದಿವಸ ಮಾಡ್ತಾರೆ. ನೆದರ್ಲ್ಯಾಂಡ್ಸ್ ಅಂತ ಒಂದು ದೇಶ ಇದೆ, ಅಲ್ಲಿ ವಾರಕ್ಕೆ 4 ದಿವಸ ಕೆಲಸ ಮಾಡೋದು. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಅಷ್ಟೇ. ಶುಕ್ರವಾರ, ಶನಿವಾರ, ಭಾನುವಾರ ರಜಾ. ಅದರಲ್ಲೂ ನೀವು ವರ್ಕಿಂಗ್ ಮದರ್ ಆಗಿದ್ದರೆ ನೀವು 29 ಗಂಟೆ ಕೆಲಸ ಮಾಡಿದ್ರೆ ಸಾಕು. ಎಂಥ ಬ್ಯೂಟಿಫುಲ್ ಕಂಟ್ರಿ ಇದು. ಸೊ ಅಂಥ ದೇಶದ ಆಗೋ ಕಡೆ ನಮ್ಮ ಕರ್ನಾಟಕ ಈಗ ದಾಪುಗಾಲಿ ಹಿಡಿತಾ ಇದೆ. ಪ್ರತಿ ವಾರಕ್ಕೊಂದು ಬಂದುಬಿಟ್ರೆ ಕನ್ನಡ ತಾಯಿ ಧನ್ಯಳು, ನಾವೆಲ್ಲ ಸುಭಿಕ್ಷೆಯಿಂದ ಬದುಕಬಹುದು. ನೋಡ್ರಿ, ಯಾರಿಗೆ ಗೊತ್ತಾ ಬಂದಿನ ಬಿಸಿ ಗೊತ್ತಾಗೋದು? ಅವತ್ತು ಬೆಳಿಗ್ಗೆ ಕೆಲಸ ಮಾಡಿ, ಬೆಳಗ್ಗೆಯಿಂದ ಸಾಯಂಕಾಲ ಕೆಲಸ ಮಾಡಿ, ಅವತ್ತು ಸಂಪಾದನೆ ಮಾಡಿ, ಸಾಯಂಕಾಲ ಬಂದು ಅವತ್ತಿನ ಸಂಪಾದನೆ ಊಟ ಅವತ್ತೇ ಮಾಡ್ತಾರಲ್ಲ, ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ ಹೊರತು ನಮಗೆ ಯಾರಿಗೂ ಗೊತ್ತಾಗೋದಿಲ್ಲ. ಬೆಂಗಳೂರಿಗೆ ನೀರಿಲ್ಲ, ಮಂಡ್ಯಾಗ ನೀರಿಲ್ಲ, ಚಾಮರಾಜನಗರ ನೀರಿಲ್ಲ, ನೀರು ಬಿಡಲ್ಲ. ಇದು ಎಲ್ಲದೂ ನಾವು ಒಗ್ಕೊಂಡು ಹೊಟ್ಟೋಗಿದ್ದೀವಿ. ನಾವು ಕಾನೂನು ನಾಳೆ ಅವತ್ತು ಗೆಲ್ಲಲ್ಲ. ನಮ್ಮ ಲಾಯರ್ಗಳಿಲ್ಲ, ಬುದ್ಧಿ ಇಲ್ಲ, ತಲೆಯೊಳಗೆ ಏನು ಸಗಣಿ ತುಂಬಿದ್ದೇವೆ ಗೊತ್ತಿಲ್ಲ, ಯಾವ ಕೇಸೂ ಗೆಲ್ಲೋದಿಲ್ಲ. ಬಂದ ಮೇಲೆ ಬಂದ್ ಮಾಡ್ತಾರೆ. ಮನೆ ವಾಟಾಳ್ನಾಗ್ರೆ ಹೇಳ್ತಾಯಿದ್ರು, ಏನು ಸರ್ ಬಂದ್ ಮಾಡೋದ್ರಿಂದ ಏನಾದರೂ ಸಾಧ್ಯನಾ, ಏನಾದ್ರು ನಾವು ಸಾಧನೆ ಮಾಡೋಕ್ಕೆ ಸಾಧ್ಯನಾ ಅಂದರೆ, ಅಲ್ಲ ರೀ, ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡೋದಿದೆಯಲ್ಲ, ಅದೇ ರೀ ಪ್ರಜಾಪ್ರಭುತ್ವ ಮಹತ್ವ ಅಂತ ಹೇಳ್ತಾರೆ. ಹ್ಯಾಟ್ಸ್ ಆಫ್ ಟು ವಾಟಾಳ್ನಾಗ್ರೆ. ಮುಂದಿನ ವಾರ ಒಂದು ಬಂದು ಡಿಕ್ಲೇರ್ ಮಾಡಿ, ಮತ್ತು ನೀರು ಬಿಡಿ, 10,000 ಕ್ಯೂಸೆಕ್ಸು 20,000 ಕ್ಯೂಸೆಕ್ಸು ಏನೋ ನೀರು ಬಿಡ್ತಾಯಿರಿ. ನಾವು ನೀರಿಗೆ ಹೆಂಗಿರೋ ಬೋರ್ವೆಲ್ ಇದೆ, ಬೋರ್ವೆಲ್ ಕೆಳಗಡೆ ಚಿಪ್ಪೊಳಗೆ ನೀರು ಎತ್ಕೊಳ್ಳೋರು ಕುಡಿತೀವಿ, ಆಮೇಲೆ ನೀರಿಲ್ಲದೆ ಸಾಯ್ತೀವಿ. ನಮ್ಗೆ ಅಭ್ಯಾಸ ಆಗೋಗಿದೆ. ಇದೇನು ನ್ಯೂಸು ಅಲ್ಲ, ನಮಗೇನು ಶಾಕು ಆಗಿಲ್ಲ, ಎಂಥದ್ದು ಆಗಿಲ್ಲ. ಇನ್ನೊಂದಿದೆ ನೋಡಿ, ಬೈ ಚಾನ್ಸ್ ನೆಕ್ಸ್ಟ್ ಮಂತ್ ಏನಾದ್ರು ಮಳೆ, ನಮ್ಮ BWSSP ಚೇರ್ಮನ್ ಕೃಷ್ಣಪ್ಪ ಹೇಳ್ತಾಯಿದ್ರು, ಮುಂದಿನ ತಿಂಗಳು ಏನಾದ್ರು ಮಳೆ ಬಂದರೆ ನೆಕ್ಸ್ಟ್ ಫೆಬ್ರವರಿಯಿಂದ ಜೂನ್ವರೆಗೂ ಆ 3 ತಿಂಗಳು ತುಂಬ ಕ್ರಿಟಿಕಲ್. ಅದು ಆವಾಗ ನೀರಿರುತ್ತೆ, ಇರೋದಿಲ್ಲ ಅಂತ ಹೇಳಿದ್ರು. ಸೊ ನಾವೇನು ನೀರಿನ ಎಲ್ಲಿಂದ ತರೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಸುಬ್ರಹ್ಮಣ್ಯ ಸ್ವಾಮಿ ಹೇಳ್ದಂಗೆ ನಾವು ಸಮುದ್ರದ ಡಿಸ್ಯಾಲಿನೇಷನ್ ಮಾಡಿ ಕುಡಿಯೋ ನೀರಿಗೆ, ನೀರಾವರಿಗೆ ಮಾಡಿ ಅಮ್ಮ ಅಂತ ಅವರೇ ಸಲಹೆ ಕೊಟ್ಟಿದ್ದಾರೆ ಸುಬ್ರಹ್ಮಣ್ಯ ಸ್ವಾಮಿ. ಅವರು ಅದನ್ನು ಮಾಡೋದಿಲ್ಲ. ನಮ್ಮಲ್ಲೂ ಮಂಗಳೂರಲ್ಲಿ ಸಮುದ್ರ ಇದೆಪ್ಪ, ನಾವು ಡಿಸ್ಯಾಲಿನೇಟ್ ಮಾಡಿ ಏನಾರು ಮಾಡ್ಬೋದು, ಆ ಸಲಹೆನೂ ಕೊಡೋರಿಲ್ಲ. ಸುಮ್ಮನೆ ನೀರಿನ ತಮಿಳ್ನಾಡಿಗೆ ಬಿಡ್ತಾ ಇರೋದು. ಅವ್ರ ಮೇಲೆ ಇವ್ರ ಮೇಲೆ ಒಂದು ವಿಚಾರ ಹೇಳಿದ್ದೀನಿ ನೋಡಿ, ಈ BJP, ಕಾಂಗ್ರೆಸ್ಸು ಮತ್ತು JDS ಈ 3 ನಿರ್ನಾಮ ಆಗೋವರೆಗೂ ಕನ್ನಡ ನಾಡಿನ ನಮಗೆ ಯಾರಿಗೂ ಏನು ಏಳಿಗೆ ಇಲ್ಲ. ಸೊ ಸ್ಯಾಡ್. ಥ್ಯಾಂಕ್ ಯು.